ಸೊ ಇವತ್ತಿನ ದಿನ ಏನಾಗಿದೆ, ಕಂಗ್ರ್ಯಾಚುಲೇಷನ್ಸ್ ಟು ಅಸ್. ನಾವು ಮಾಡಿರೋ ಸಿನಿಮಾ ಥಿಯೇಟ್ರಲ್ಲಿ ವರ್ಕ್ ಆಗಲಿಲ್ಲ ಅಂದರೆ OTT ಅವರು ತಗೋತಾ ಇಲ್ಲ, ಆ್ಯಂಡ್ ಟಿ ವಿಯವರು ತೊಗೊಳ್ಳೋದಿಲ್ಲ ಸಿನಿಮಾನ. ನಾವು ಪ್ರಾಬಬ್ಲಿ ಗೊತ್ತಿಲ್ಲ ನನಗೆ, ಯೂಟ್ಯೂಬಲ್ಲಿ ರಿಲೀಸ್ ಮಾಡೋಕ್ಕೆ ಸಿನಿಮಾ ಮಾಡಬೇಕೇನೋ. ಇನ್ನೇ ಒಬ್ಬರಿಗೆ ಒಂದು ಸ್ಕ್ರೀನ್ ಆಗೋಗಿದೆ. ಕರ್ನಾಟಕದಲ್ಲಿ ನಮ್ಮ ಭಾಷೆ ಸಿನಿಮಾ ನೋಡೋರು ಎಷ್ಟಿದ್ದಾರೆ, ಬೇರೆ ಭಾಷೆ ನೋಡೋ ಸಿನಿಮಾ ಜನ ಎಷ್ಟಿದ್ದಾರೆ ಲೆಕ್ಕ ಹಾಕಿ, ಬೇರೆ ಸ್ಟೇಟಲ್ಲಿ ಅವ್ರವ್ರ ಭಾಷೆ ನೋಡುವ ಜನ ಎಷ್ಟಿದ್ದಾರೆ, ಬೇರೆ ಭಾಷೆ ಸಿನಿಮಾ ನೋಡೋ ಜನ ಎಷ್ಟಿದ್ದಾರೆ, ಎಲ್ಲದನ್ನೂ ಕಂಪೇರ್ ಮಾಡಿ. ಅಂದರೆ ಎಲ್ಲರೂ ವಿಜುವಲ್ ಟ್ರೀಟ್ಮೆಂಟಿಗೆ ಹೋಗ್ತಿದ್ದಾರೆ ಹೊರತು ಇಲ್ಲಿಗೆ ಒಂದು ಟ್ರೀಟ್ಮೆಂಟ್ ಬೇಕಲ್ವಾ. ಎಲ್ರಿಗೂ ನಮಸ್ಕಾರ, ನಾನು ಸ್ಪರ್ಶ ಆರ್ಕೆ. ಇವತ್ತು ನಮ್ಮೊಂದಿಗೆ ಬ್ಲಿಂಕ್ ಚಿತ್ರದ ನಾಯಕ ದೀಕ್ಷಿತ್ ಶೆಟ್ಟಿ ಅವರಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಮಸ್ಕಾರ. ಸೊ, ನಿಮ್ಮನ್ನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಕಿರುತೆರೆಯಿಂದ ಹಿರಿತೆರೆಗೆ ಬಂದು ಸಾಕಷ್ಟು ವಿಭಿನ್ನ ಪಾತ್ರಗಳಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ. ಕನ್ನಡ ಚಿತ್ರರಂಗದಲ್ಲಿ, ತೆಲುಗು ಚಿತ್ರರಂಗದಲ್ಲಿ ತುಂಬ ದೊಡ್ಡ ಹೆಸರಾಗಿ ಇವಾಗ ಹೊರಹೊಮ್ತಾ ಇದ್ದೀರಾ. ದಿಯಾ ಅಂತ ಚಿತ್ರ ಆಗಿರ್ಬೋದು, ಅಥವಾ ನಾನಿಯವ್ರ ಜೊತೆ ದಸರಾ ಮಾಡಿದ್ರಿ, ಮೀಟ್ ಕ್ಯೂಟ್ ಮಾಡಿದ್ರಿ, ಎಲ್ಲವೂ ವಿಭಿನ್ನವಾದಂಥ ಪಾತ್ರಗಳೇ. ಬ್ಲಿಂಕ್ ಚಿತ್ರದಲ್ಲಿ ನೀವು ಒಬ್ಬ ಅಮೆಚೂರ್ ಥಿಯೇಟರ್ ಆರ್ಟಿಸ್ಟ್ ಆಗಿ ಒಂದು ಪಾತ್ರವನ್ನು ಪ್ಲೇ ಮಾಡಿದ್ದೀರಾ. ಯಾಕೆ ಬ್ಲಿಂಕ್ ಚಿತ್ರವನ್ನು ಆಯ್ಕೆ ಮಾಡಿಕೊಂಡ್ರಿ? ಬ್ಲಿಂಕ್ ಚಿತ್ರವನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಮೊದಲ ಕಾರಣ ಸ್ಕ್ರಿಪ್ಟ್. ಯಾವುದೇ ಸಿನಿಮಾವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮೊದಲ ಆದ್ಯತೆ ಮತ್ತು ಮೊದಲ ಕಾರಣ ಸ್ಕ್ರಿಪ್ಟ್ ಆಗಿರುತ್ತೆ. ಆ್ಯಂಡ್ ಅದರ ಜೊತೆಗೆ ಶ್ರೀನಿಧಿ ಮತ್ತು ನಾನು ಥಿಯೇಟರ್ ಡೇಸಿಂದ ಒಟ್ಟಿಗೆ ಇದ್ದವರು. ಆ್ಯಂಡ್ ನಿಧಿ ಮೇಲೆ ನನಗೆ ಭಾಳ ನಂಬಿಕೆ. ಸೊ ಹಾಗಾಗಿ ನಾನು ಇನ್ನೊಂದು ಸಿನಿಮಾದಲ್ಲಿ ಕೂಡ ಅವ್ರನ್ನ ಏಡಿಯಾಗಿ ವರ್ಕ್ ಮಾಡಿ ಆಮೇಲೆ ಅವ್ರ ನಂತರ ಸಿನಿಮಾ ಮಾಡೋಣ ಅನ್ನೋ ಆ ನಿಟ್ಟಿನಲ್ಲೇ ನಾವು ಮಾತುಕತೆಗಳಾಗ್ತಾಯಿದ್ವು. ಬಟ್ ಸಿನಿಮಾ ಮಾಡೋಣ ಅಂತ ಯಾವಾಗಲೂ ನಾವು ಮಾತಾಡ್ತೀವಿ ಕೆಲವು ಸತಿ. ಬಟ್ ಆ ಸಿನಿಮಾ ಯಾವಾಗ ಆಗುತ್ತೆ ಗೊತ್ತಿರಲ್ಲ. ಬಟ್ ನಮಗೊಂಚೂರು ಆಯಿತು, ಸಿನಿಮಾ ಬೇಗನೆ ಆಯಿತು. ಅಲ್ಲಿ ಮುಗಿಸ್ಕೊಂಡ್ಬರ್ತಿದ್ದ ಹಾಗೆ ಸಿನಿಮಾ ಆಯಿತು. ಸೊ ಯಾಕೆ ಬ್ಲಿಂಕಲ್ಲಿರುವ ಅಂದರೆ ನಾನು ಪ್ರತಿ ಸಿನಿಮಾ ಮಾಡಬೇಕಾದ್ರೂ ಈಗ KTM ಆಗಿರ್ಬೋದು, ಅಥವಾ ಬ್ಲಿಂಕ್ ಆಗಿರ್ಬೋದು, ಅಥವಾ ದಿಯಾ ಆಗಿರ್ಬೋದು, ಸೊ ಪ್ರತಿ ಸಿನಿಮಾ ಮಾಡಬೇಕಾದ್ರೂ ಬೇರೆ ಬೇರೆ ಥರದ ಪಾತ್ರ, ನಾನು ಹಿಂದೆ ಮಾಡದೇ ಇರುವಂಥ ಪಾತ್ರ, ಒಂದಿಷ್ಟು ಲೇಯರ್ಸ್ ಇರುವಂಥ ಪಾತ್ರ, ಆ್ಯಂಡ್ ಬೇರೆ ಜಾನರ್ ಸಿನಿಮಾಗಳು, ಓವರಾಲ್ ಜಾನರ್ನ ಬ್ರೇಕ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಹಾಗಾಗಿ ಬ್ಲಿಂಕ್. ಓಕೆ. ಸೊ ಈಗ ನೀವು ಪ್ರಮೋಷನಲ್ ವೀಡಿಯೋಸ್ ಆಗಿರ್ಬೋದು, ಅಥವಾ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ವೀಡಿಯೋಸ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಬೇರೆ ಬೇರೆ ಚಿತ್ರದ ಟೀಸರ್ ನೋಡಿದಾಗ ಬೇರೆ ಬೇರೆ ಟೈಮ್ ಲೈನ್ಸ್ ಬರುತ್ತೆ ಚಿತ್ರದಲ್ಲಿ. ಬೇರೆ ರಿವರ್ಸ್ ಸ್ಕ್ರೀನ್ ಪ್ಲೇ ಇರ್ಬೋದು, ಅಥವಾ ಅದೇ ಕ್ಯಾರೆಕ್ಟರು ಎರಡೆರಡು ಕಡೆ ಕಾಣಿಸ್ಕೊಳ್ಳುವಂಥದ್ದಾಗಿರ್ಬೋದು. ಹೀಗೆ ಸಾಕಷ್ಟು ರಿವರ್ಸ್ ಸ್ಕ್ರೀನ್ ಪ್ಲೇಗಳು ಏನೇನೋ ಬರ್ತಾನೆ ಇರುತ್ತೆ. ನಿಮ್ಮ ಕ್ಯಾರೆಕ್ಟರ್ಗೆ ಏನು ತಯಾರಿ ಮಾಡ್ಕೊಂಡ್ರಿ? ಹಾಗೆ ಇದನ್ನು ನೀವು ಪ್ಲೇ ಮಾಡಬೇಕಾದ್ರೆ ನಿಮಗೆ ಕನ್ಫ್ಯೂಸ್ ಆಗ್ತಾ ಇರಲಿಲ್ವಾ? ಇವಾಗ ಈ ಪಾತ್ರದಲ್ಲಿ ಈ ಒಂದು ಸ್ಕ್ರೀನ್ ಪ್ಲೇನಲ್ಲಿ ಹೋಗ್ತಾ ಇರುತ್ತೆ, ಮತ್ತು ಇನ್ನೊಂದು ಕಡೆ ಅವ್ನು ಕಾಣಿಸ್ಕೋತಾನೆ, ಒಂದು 95 ಶೂಟ್ ಆಗಿದೆ, ಇನ್ನೊಂದು 21 ಶೂಟ್ ಆಗಿದೆ ಅಂತ ಹೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ದೀಕ್ಷಿತ್ ಅವರೇ. ಪ್ರಿಪ್ರೇಷನ್ಸ್ ಹೇಗಿತ್ತಂದರೆ ಸಾಕಷ್ಟು ಪ್ರಿಪೇರ್ ಆಗಿದ್ದೀನಿ ಈ ಪಾತ್ರಕ್ಕೆ. ಯಾಕೆ ಅಂತಂದರೆ ಈಗ ಪ್ರತಿ ಪಾತ್ರ ಮಾಡುವಾಗಲೂ ಅದರದ್ದಾದ ಪ್ರಿಪ್ರೇಷನ್ಸ್ ಇರುತ್ತೆ. ಆ್ಯಂಡ್ ನಾನು ಮುಖ್ಯವಾಗಿ ಅದನ್ನು ನೋಡ್ಬಿಟ್ಟೆ ಸೆಲೆಕ್ಟ್ ಮಾಡೋದು. ಯಾಕಂದರೆ ನನಗೆ ಆ ಲರ್ನಿಂಗ್ ಪ್ರೊಸೆಸ್ ಭಾಳ ಇಷ್ಟ, ಪಾತ್ರಕ್ಕೋಸ್ಕರ ಏನೋ ಅಂತ ಕಲಿಯೋದು. ಆ್ಯಂಡ್ ಈ ಪಾತ್ರ ತುಂಬ ಸೈಕಾಲಜಿಕಲ್ ಮಟ್ಟದಲ್ಲಿ ಆಟ ಆಡುತ್ತೆ. ಆ್ಯಂಡ್ ನಾನು ಈ ಕಥೆ ಕೇಳಿದಾಗ ಸುಮಾರು ಒಂದು 2-3 ದಿನ ನನಗೆ ನಿದ್ದೆ ಬಂದಿರಲಿಲ್ಲ. ಅಂದರೆ ಹಿಂಗಾದರೆ ಹೇಗೆ ನಿಜವಾದ ಜೀವನದಲ್ಲಿ ಒಬ್ಬ ಹುಡುಗನ ಲೈಫಲ್ಲಿ ಇದು ಆದರೆ ಸೊ ಅದನ್ನು ಹೇಗೆ ತಗೋತಾನೆ? ಯಾಕಂದರೆ ಮೊದಲನೇದಾಗಿ ನಾನು ಏನನ್ನೇ ಮಾಡಿದ್ರು ಅದನ್ನು ಮೊದಲು ನಾನು ನಂಬಬೇಕು. ನಾನು ನಂಬಿದಾಗ ನಾನು ನೋಡ್ತಿರುವಂಥ ಪ್ರೇಕ್ಷಕರನ್ನ ಇದು ಸತ್ಯ ಅಂತ ನಂಬಿಸ್ಬೋದು. ಫಸ್ಟ್ ನಾನು ಅದನ್ನು ಸತ್ಯ ಅಂತ ನಂಬಬೇಕು. ಸೊ ನಾನು ಸತ್ಯ ಅಂತ ನಂಬಬೇಕು ಅಂತಂದರೆ ಅದ್ರ ಕೆಳಗಡೆ ಒಂದಿಷ್ಟು ಅದಕ್ಕೆ ಉತ್ತರಗಳು ಬೇಕು. ಯಾಕೆ ಏನೋ ಪ್ರಶ್ನೆಗಳಿಗೆ ನನಗೆ ಉತ್ತರ ಬೇಕಾಗುತ್ತೆ. ಸೊ ಆ ಉತ್ತರವನ್ನು ಹುಡುಕ್ತಾ ಹೊರಟಾಗ ಬ್ಲಿಂಕಲ್ಲಿ ಸಾಕಷ್ಟು ಲೇಯರ್ಸ್ಗಳು ಓಪನ್ ಆಗ್ತಾ ಹೋಯಿತು. ನಾನು ನಿರ್ದೇಶಕರ ಜೊತೆ ಕೂತ್ಕೊಂಡು ಸುಮಾರು ಸತಿ ಮಾತಾಡ್ತಾಯಿದ್ವಿ, ಡಿಸ್ಕಸ್ ಮಾಡ್ತಾಯಿದ್ವಿ. ನೀವು ಹೇಳಿದಾಗೆ ಕನ್ಫ್ಯೂಸ್ ಅನ್ನೋದಕ್ಕಿಂತ ಹೇಗೆ ಸಾಧ್ಯ ಅನ್ನುವ ಪ್ರಶ್ನೆಗಳು ಮೂಡ್ತಾ ಇತ್ತು. ಅಪೂರ್ವನೇ ನೋಡಿದಾಗಿರ್ಬೋದು, ಅಥವಾ ಇಡೀ ಸಿನಿಮಾ ಬ್ಲಿಂಕ್ ಅಂತ ಹೆಸರಿಟ್ಟಿದ್ದೀವಿ. ಸೊ ನಾನು ಇಡೀ ಸಿನಿಮಾದಲ್ಲಿ ಬ್ಲಿಂಕ್ ಮಾಡದೆ ಆ್ಯಕ್ಟ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಅಂದರೆ ನನ್ನ ಪ್ರಿಪ್ರೇಷನ್ಸ್ ಹೇಗಿತ್ತು ಅಂತಂದರೆ, ನಾವು ಕಣ್ಣು ಮಿಟ್ಟಿಕ್ಸ್ದೇನೆ ಇಡೀ ಸಿನಿಮಾನ ಟ್ರೈ ಮಾಡೋಣ, ಈ ಥರದೊಂದು ಆ್ಯಕ್ಟಿಂಗ್ನ ಈ ಸಿನಿಮಾದಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ನಾನು, ಡೈರೆಕ್ಟ್ರು ಮತ್ತು ನಮ್ಮ ಎಡಿಟರ್ ಅವ್ರು 3 ಜನ ನಾವು ಡಿಸ್ಕಸ್ ಮಾಡಿಕೊಂಡು. ಅಂದರೆ ನೀವು ಬ್ಲಿಂಕ್ ಮಾಡೋದು ಕೆಲವು ಸತಿ ಗೊತ್ತಾಗಲ್ಲ. ಹೌದು, ನಾವು ಮಾತಾಡೋದು ಟಕ್ಕಂದ ಬ್ಲಿಂಕ್ ಆಗಿಬಿಡುತ್ತೆ, ಕೆಲವು ಸತಿ ಗೊತ್ತಾಗಲ್ಲ ಅದು. ಬಟ್ ಅದರದ್ದು ಹೋಲ್ಡ್ ತೊಗೊಳೋದಕ್ಕೆ ಒಂದಿಷ್ಟು ಎಕ್ಸಸೈಸ್ಗಳಿದೆ. ಸೊ ಆ ಎಕ್ಸಸೈಸ್ಗಳನ್ನ ಮಾಡಿಕೊಂಡು, ಆ್ಯಂಡ್ ಎಡಿಟರ್ ಪಾಪ ನಮ್ಮ ಪಕ್ಕ ಕ್ಯಾಮ್ರಾ ಪಕ್ಕ ನಿಂತಿರೋರು, ಬೈ ಎನಿ ಚಾನ್ಸ್ ಏನಾದ್ರು ಬ್ಲಿಂಕ್ ಆಗಿಬಿಟ್ರೆ ಹೇಳು ಅಂತ. ಅಂದರೆ ಎಲ್ಲರ ಒಂದು ಸಹಕಾರ ಇತ್ತು. ಯಾಕಂದರೆ 1 ಮೂರು ಕೇಳೋದಾಗ್ಲೂ ಅಥವಾ ಅದನ್ನು ನೋಡ್ಕೊಳ್ಳೋದಕ್ಕಾಗಲಿ. ಸೊ ಈ ರೀತಿ ಸಾಕಷ್ಟು ಪ್ರಿಪ್ರೇಷನ್ಸ್ ಆಗಿದೆ ಬ್ಲಿಂಕಿಂದ. ಆ್ಯಂಡ್ ಇನ್ನೊಂದು ಮುಖ್ಯವಾಗಿ ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದ ಬಂದಂಥ ಅಲ್ಲೊಂಚೂರು ಈಸಿ ಇತ್ತು. ಅಂದರೆ ಯಾಕಂದರೆ ನಾನು ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದನೇ ಬಂದಿರೋನಾಗಿರೋದ್ರಿಂದ. ಸೊ ಥಿಯೇಟ್ರು ಹೇಗಿರುತ್ತೆ, ಒಳಗಡೆ
ಮಾಡ್ತೀರಾ, ಆ ಒಡನಾಟಗಳು ಒಬ್ಬರಿಗೆ ಒಡನಾಟಗಳು ಹೇಗಿರುತ್ತೆ ಅಥವಾ ತಯಾರಿಗಳು ಹೇಗಿರುತ್ತೆ. ಸೊ ಇದೆಲ್ಲ ಗೊತ್ತಿದ್ದರಿಂದ ಇನ್ನೂ ಸ್ವಲ್ಪ ಪಾತ್ರಕ್ಕೆ ಹತ್ತಿರ ಆಗೋದು ಈಸಿ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಸಣ್ಣ ಭಾಗದಲ್ಲಿ ನಾವೆಲ್ಲರೂ ಅಪೂರ್ವ ಆಗಿದ್ದವರೆ, ಪಾತ್ರ ಅಪೂರ್ವ, ಪಾತ್ರನ ಹೆಸರು. ಸೊ ನಾವೆಲ್ಲರೂ ಅಪೂರ್ವ ಆಗಿದ್ದವ್ರೇನೆ. ಥಿಯೇಟರ್ ಡೇಸಲ್ಲಿ ಇದ್ದಾಗ ಸ್ವಲ್ಪ ಕಾಸಿಲ್ಲದೆ ಓಡಾಡಿಕೊಂಡು ಮುಂದೆ ಜೀವನ ಹೇಗೆ ಅಂತ ಅಂದ್ಕೊಂಡು, ಆದರೂ ಆ ಕಲೆಯಲ್ಲಿ ಒಂದೊಂಥರ ಒಂದು ಖುಷಿನ ತಗೊಂಡು, ಸೊ ಅದನ್ನು ಬಿಟ್ಟು ಬರೋಕ್ಕೂ ಆಗದೆ, ಅಲ್ಲಿರೋಕ್ಕಾಗದೆ ಅಂತ ನಾನು ಹೇಳಲ್ಲ, ಅಲ್ಲಿ ಆರಾಮಾಗಿ ಇದ್ವಿ ಆ್ಯಕ್ಚುಲಿ. ಸೊ ಬಟ್ ಬಿಟ್ಟು ಬರೋಕ್ಕಾಗದೆ, ಬಟ್ ದುಡ್ಡು ಮುಂದೆ ಹೇಗೆ ಜೀವನ ಅಂತ ಗೊತ್ತಿಲ್ಲದೆ ಇರುವಂಥ ಒಂದು ಸ್ಥಿತಿ, ಆ ಥರದೊಂದು ಸ್ಥಿತಿಯಲ್ಲಿ ಇರ್ತಾನೆ ಈ ಪಾತ್ರ. ಸೊ ಇದೆಲ್ಲ ಒಂಚೂರು ಬರ್ಕೊಳ್ಳೋದಕ್ಕೆ, ಕನೆಕ್ಟ್ ಆಗೋದಕ್ಕೆ ನನಗೆ ಭಾಳ ಹೆಲ್ಪ್ ಆಯಿತು. ಓಕೆ. ಸೊ ಫಿಸಿಕಲಿ, ಸೈಕಲಾಜಿಕಲಿ ತುಂಬ ತಯಾರಿ ಬೇಕಾದಂಥ ಈ ಪಾತ್ರಕ್ಕೆ ತುಂಬ ಅಂದರೆ ಒಂದು ಥಿಯೇಟ್ರ್ ಹುಡುಗ. ಸೊ ನಾನು ಒಂಚೂರು ವರ್ಕೌಟ್ ಮಾಡೋದು ಬಿಡಬೇಕಿತ್ತು ಅಷ್ಟೇ. ಫಿಸಿಕಲಿ ನನಗಿದು ಮೆಂಟಲಿ ತುಂಬ ಪ್ರಿಪ್ರೇಷನ್ ಇತ್ತು. ಯಾಕಂದರೆ ಅದೇ ನಾನು ಆಗಲೇ ಹೇಳಿದಾಗ ತುಂಬ ಹೇಳಿದ ಕತೆ ಬಿಟ್ಕೊಟ್ಟಾಗುತ್ತೆ. ಸೊ ಅಪೂರ್ವನ ನೋಡೋ ಸಿನಾರಿಯೋ ಆಗಿರ್ಬೋದು, ಮತ್ತು ಇನ್ನೊಂದಿಷ್ಟು ಸನ್ನಿವೇಶಗಳು ಬರುತ್ತೆ ಸಿನಿಮಾದಲ್ಲಿ. ಆ್ಯಂಡ್ ನಮ್ಮದು ಪ್ರೀ ಕ್ಲೈಮ್ಯಾಕ್ಸ್ ಒಂದು ಬ್ಲಾಕ್ ಇದೆ. ಸೊ ಅದೆಲ್ಲ ತುಂಬ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ಫಸ್ಟ್ ಆಫ್ ಆಲ್ ನಂಬೋದು ಕನ್ವಿಕ್ಷನ್ನಿಂದ ಭಾಳ ಕಷ್ಟ. ಅಂದರೆ ಅದು ಅಂತ ಅನ್ಸ್ಬಿಡುತ್ತೆ, ಇಲ್ಲ ಅದು ಆಗೋದು ಬೇಡ, ನನಗೆ ಕನಸಲ್ಲೂ ಈ ಥರ ಆಗೋದು ಬೇಡ, ಈ ಥರದ್ದು ಏನೇನೋ ಒಂದಿಷ್ಟು ಥಾಟ್ ಪ್ರೊಸೆಸ್. ಅಂದರೆ ನಮ್ಮ ದೀಕ್ಷಿತಾಗಿ ಒಂದು ಥಾಟ್ ಪ್ರೊಸೆಸ್ ಇದೆ, ಆ್ಯಂಡ್ ಅಪೂರ್ವನಾಗಿ ಇನ್ನೊಂದು ಥಾಟ್ ಪ್ರೊಸೆಸ್ ನಾನು ಹಾಕೋಬೇಕಾಗುತ್ತೆ ಆ್ಯಕ್ಟ್ ಮಾಡುವಾಗ. ಸೊ ಅದು ಎರಡು ಥಾಟ್ ಪ್ರೊಸೆಸ್ ತುಂಬ ಮಾಡಿ, ಸೊ ಅದನ್ನು ಕನ್ವಿನ್ಸ್ ಮಾಡಿ, ನನ್ನ ಥಾಟ್ ಪ್ರೊಸೆಸ್ನ ಕನ್ವಿನ್ಸ್ ಮಾಡಿ, ಇಲ್ಲ ಇದು ಹೀಗಾದರೆ ಕನ್ವಿನ್ಸಿಂಗ್ ಆಗಿರುತ್ತೆ ಅಥವಾ ಹೀಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಂಬೋದಕ್ಕೆ ನನಗೆ ಸ್ವಲ್ಪ ದಿನಗಳು ಬೇಕಾಯಿತು. ಆಮೇಲೆ ಅದನ್ನಷ್ಟೇ ಕನ್ವಿಕ್ಷನ್ ಇಟ್ಕೊಂಡು ಮಾಡಿದ್ದೀನಿ. ಸೊ ಅದು ಖಂಡಿತ ಸ್ಕ್ರೀನ್ ಮೇಲೆ ಟ್ರಾನ್ಸ್ಲೇಟ್ ಆಗಿರುತ್ತೆ ಅಂತ ಹೋಪ್ಸು ನಂಬಿದ್ದೀನಿ. ಓಕೆ. ರಿಪಬ್ಲಿಕ್ ಡೇಗೆ ಒಂದು ವಿಡಿಯೋ ರಿಲೀಸ್ ಮಾಡಿದ್ರಿ, ಬ್ಲಿಂಕ್ ಚಿತ್ರದ. ತುಂಬ ಅದ್ಭುತವಾದಂಥ ಪ್ರಮೋಷನಲ್ ವಿಡಿಯೋ ಅಂತಲೂ ಹೇಳ್ಬೋದು. ಆ್ಯಂಡ್ ಈಗ ಮನದಾಳದ ಮಾತು, ಕರೆಕ್ಟ್. ಅದರಲ್ಲಿ ನಿಮ್ಮ ಮಾತು ಕೇಳೋದಕ್ಕೆ ತುಂಬ ಸಂತೋಷ ಆಯಿತು. ಆ ಸ್ಪಷ್ಟತೆ ಆಗಿರ್ಬೋದು, ಆ ಕ್ಲಾರಿಟಿ ಆಫ್ ಥಾಟ್ಸ್ ಆಗಿರ್ಬೋದು. ಪ್ರತಿಯೊಬ್ಬ ಫಿಲ್ಮ್ ಮೇಕರ್ಗೂ ಹೊಸದಾಗಿ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡು ಬಂದಿರುವಂಥ ಫಿಲ್ಮ್ ಮೇಕರು ಆಡಬೇಕಾದಂತಹ ಮಾತುಗಳು ಅವು. ಈಗ ಏನಾಗ್ಬಿಟ್ಟಿದೆ, ಎವ್ರಿಬಡಿ ಈಸ್ ಎಕ್ಸ್ಪೋಸ್ ಟು ವರ್ಲ್ಡ್ ಸಿನಿಮಾ. ಎಲ್ಲ ಥರದ ಸಿನಿಮಾಗಳನ್ನು ಇವಾಗ ಜನ ನೋಡ್ತಾರೆ. ಸೊ ಎಲ್ಲರನ್ನೂ ಕನ್ವಿನ್ಸ್ ಮಾಡೋದು ಕಷ್ಟ ಆಗಿಬಿಟ್ಟಿದೆ ಇವಾಗ. ಯಾವ ಸಿನಿಮಾ ಬಂದ್ರೂ ಜನ ತಗೋತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಯಾವ್ದು ಹಿಟ್ಟಾಗುತ್ತೆ, ಯಾವ್ದು ಫ್ಲಾಪ್ ಆಗುತ್ತೆ ಗೊತ್ತಾಗಲ್ಲ. ಸೊ ಬ್ಲಿಂಕ್ ಚಿತ್ರ ಮಾಡಿದಾಗ ಅಥವಾ ಯಾವುದೇ ಚಿತ್ರ ಮಾಡಿದಾಗ ಈ 3 ಅಂಶಗಳಿದ್ದರೆ ಆ ಚಿತ್ರ ಸಕ್ಸಸ್ ಆಗ್ಬೋದು ಅಂತ ಅನ್ಸೋದಾದರೆ ನಿಮಗೆ ಯಾವುದು ಅನಿಸುತ್ತೆ ವೀಕ್ಷಕ? ಈ 3 ಅಂಶಗಳಿದ್ದರೆ ಸಕ್ಸಸ್ ಆಗ್ಬೋದು ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ನಾನು ಆ ಹುಡುಕಾಟದಲ್ಲಿದ್ದೀನಿ, ಯಾವ ಅಂಶಗಳಿದ್ದರೆ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋ ಹುಡುಕಾಟದಲ್ಲಿದ್ದೀನಿ ನಾನು. ಸೊ ನನಗೆ ಎಕ್ಸಾಕ್ಟ್ 3 ಅಂಶಗಳು ಗೊತ್ತಿಲ್ಲ. ಒಂದು ತುಂಬ ಬೇಕಾಗಿರೋದು ಸಿನಿಮಾ ಮಾಡಬೇಕಾದ್ರೆ ಪ್ರಾಮಾಣಿಕತೆ. ಆನೆಸ್ಟಿಂದ ಸಿನಿಮಾ ಮಾಡಬೇಕು. ನಾನು ಏನು ಹೇಳಿ ಕೊಟ್ಟಿದ್ದೀನಿ ಅನ್ನೋದು ಅದರ ಅರಿವು ನನಗಿರಬೇಕು. ಆ್ಯಂಡ್ ಅದನ್ನು ತುಂಬ ಸ್ಟ್ರಾಂಗಾಗಿ ಹೇಳಬೇಕು. ಚಿತ್ರದಲ್ಲಿ ಅರಿವು ಕೂಡ ಒಂದು ಪಾತ್ರ ಪ್ಲೇ ಮಾಡಿದೆ. ಅದು ಅರಿವು ಇರಬೇಕು ನಮಗೆ. ಆ್ಯಂಡ್ ಅದನ್ನು ಸ್ಟ್ರಾಂಗಾಗಿ ಹೇಳಬೇಕು. ಯಾರನ್ನೂ ಮೆಚ್ಚೋದಕ್ಕೋಸ್ಕರ ಅಥವಾ ಒಂದು ಬಳಗವನ್ನು ಮೆಚ್ಚೋದಕ್ಕೋಸ್ಕರ ನಾವು ಅಂದ್ಕೊಂಡಿರೋದನ್ನ ಬದಲಾಯಿಸ್ತಾ ಹೋಗದೇನೆ, ಸೊ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಗಟ್ಟಿಯಾಗಿ ಹೇಳಿದ್ರೆ ಪ್ರಾಬಬ್ಲಿ ಸಿಗಬೇಕಾಗಿರೋದು ಸಿಗುತ್ತೆ ಅಂತ ಅನಿಸುತ್ತೆ. ಓಕೆ. ಸೊ ನಿಮ್ಮ ಪ್ರಕಾರ ಅದು ಪ್ರಾಮಾಣಿಕತೆ ಭಾಳ ಮುಖ್ಯ ಸಿನಿಮಾ ಮಾಡುವಾಗ. ಸೊ ಆಲ್ಸೋ ಸಕ್ಸಸ್ ಇಸ್ ವೆರಿ ಸಬ್ಜೆಕ್ಟಿವ್. ಯಾವುದು ಹೇಗೆ ಸಕ್ಸಸ್ ಅಂತ ನಾವು ಏನಾಗುತ್ತೆ, ಒಂದಿಷ್ಟು ವರ್ಷಗಳ ಹಿಂದೆ ಹೋದರೆ ಸಕ್ಸಸ್ನ ನಾವು ಹೇಗೆ ಡಿಫೈನ್ ಮಾಡ್ತಾ ಇದ್ವಿ. ಸಿನಿಮಾ 50 ದಿನ ಓಡ್ತು, ಸಿನಿಮಾ 100 ದಿನ ಓಡ್ತು, ಸಿನಿಮಾ ಎಷ್ಟು ದಿನ 100 ಡೇಸ್ ಪಕ್ಕ ಅಂತ ಅನ್ನೋ ಒಂದು ಮಾತನ್ನ ನಾವು ಇವತ್ತಿಗೂ ಕೆಲವು ಕಡೆ ಕೇಳ್ತೀವಿ ಇವತ್ತು. ಸೊ ಅಲ್ಲಿ ಡೇಸ್ ಹೊಡೆದ್ರೆ, ನಂಬರ್ ಆಫ್ ಡೇಸ್ ಸಿನಿಮಾ ಓಡಿದ್ರೆ ಸಕ್ಸಸ್ ಅಂತ ಆಗ್ತಿತ್ತು. ಇವಾಗ 100 crores ಮಾಡಿದ್ರೆ ಸಕ್ಸಸ್ ಅಂತ ಆಗುತ್ತೆ, 50 ಕೋಟಿ ಸಿನಿಮಾ ಮಾಡ್ತು ಅಂದರೆ ಸಕ್ಸಸ್ ಅಂತ ಆಗುತ್ತೆ. ಆ್ಯಂಡ್ ಮೊದಲೊಂದು ಕಾಲದಲ್ಲಿ ಕಲಾವಿದರು ಹೇಗೆ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಇತ್ತು. ಅಭಿನಯ ಹೇಗಿತ್ತು, ಕಲಾವಿದರು ಹೇಗೆ ಮಾಡಿದ್ದಾರೆ, ಚೆನ್ನಾಗಿ ಆ್ಯಕ್ಟ್ ಮಾಡಿದಾನ ಅಂತ. ಇವಾಗ ಸಿನಿಮಾ ಎಷ್ಟು ದುಡ್ಡು ಮಾಡ್ತು, ಬಿಸ್ನೆಸ್ ಎಷ್ಟು ದುಡ್ಡು ಮಾಡೋದು, ಆಡಿಯನ್ಸ್ ಕೂಡ ಅದನ್ನೇ ಕೇಳ್ತಾರೆ. ಈಗ ನಿರ್ಮಾಪಕರು ಕೇಳೋದು, ಡಿಸ್ಟ್ರಿಬ್ಯೂಟರ್ಸ್ ಕೇಳೋದು ಬೇರೆ ಆಗುತ್ತೆ. ಅವ್ರು ಸಿನಿಮಾ ನೋಡುವ ಈ ರೀತಿ ಬೇರೆ ಇರುತ್ತೆ. ಆದರೆ ಒಬ್ಬ ಆಡಿಯನ್ಸು ಇವತ್ತು ಅಲ್ಲಿರುವಂಥ ನಿರ್ದೇಶಕರು ಹೇಗೆ ಸಿನಿಮಾನ ತೊಗೊಂಡು ಹೋಗಿದ್ದಾರೆ ಅಥವಾ
ಕಲಾವಿದರು ಹೇಗೆ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ಎಷ್ಟು ದುಡ್ಡು ಮಾಡ್ತು ಅಂತ ಪ್ರಶ್ನೆ ಮಾಡ್ತಾರೆ. ಸೊ ಹಾಗಾಗಿ ಸಕ್ಸಸ್ನ ಡಿಫೈನ್ ಮಾಡೋದು ಗೊತ್ತಿಲ್ಲ. ಇನ್ನು ಮುಂದೆ ಇನ್ನೇನಾಗುತ್ತೋ, ಇನ್ನೇನನ್ನು ನೋಡಿ ಸಕ್ಸಸ್ ಅಂತ ಡಿಫೈನ್ ಮಾಡ್ತಾರೋ ಗೊತ್ತಿಲ್ಲ, ನೋಡಬೇಕು. ಓಕೆ, ನಿಮ್ಮ ಚಿತ್ರದಲ್ಲಿ ರೂಮಿದೊಂದು ಕೋಟ್ ಯೂಸ್ ಮಾಡಿದ್ರ, ವೂಂಡ್ ಇಸ್ ವೇರ್ ದ ಲೈಟ್ ಎಂಟರ್ಸ್ ಯು ಅಂತ. ಸೊ ರಂಗಭೂಮಿಯಿಂದ ಬಂದಿದ್ದು, ಸೊ ನೀವು ಸಾಕಷ್ಟು ಗಾಯಗಳನ್ನು ಅನುಭವಿಸಿರ್ತೀರಾ, ಆ ಥರದ್ದು ಹ್ಯಾಸ್ ದ ಲೈಟ್ ಎಂಟರ್ಡ್ ಯು ಅಂತ ನಿಮ್ಗೆ ಅನ್ಸುತ್ತಾ ರೈಟ್ ನಾವು? ಅಫ್ಕೋರ್ಸ್, ಸಿ ಅದು ಬಿಕಾಸ್ ಇಟ್ಸ್ ಶೈನಿಂಗ್ ಥ್ರೂ ನೀವು ಮಾಡ್ತಿರುವಂಥ ಪ್ರಾಜೆಕ್ಟ್ಸಲ್ಲಿ. ಐ ಡೋಂಟ್ ನೋ, ಬಿಕಾಸ್ ಈಗಂತೂ ನೀವು ಆ ಕೇಳಿದ ಪ್ರಶ್ನೆಗೆ ಕರೆಕ್ಟಾಗಿದ್ದೀನಿ. ಗಾಯ ಆಗಬೇಕು, ಸೊ ಗಾಯ ಆಗಿದೆ. ಬೆಳಕು ಪೂರ್ತಿಯಾಗಿ ಸಂಪೂರ್ಣವಾಗಿ ಒಳಗೆ ಹೋಗಿಲ್ಲ, ಇನ್ನು ಸಂಪೂರ್ಣವಾಗಿ ಇನ್ನೂ ಹೋಗ್ತಾ ಇದೆ ಅಂತ ಐ ಬಿಲೀವ್. ನಿಧಾನಕ್ಕೆ ಒಂದೊಂದೇ. ಯಾಕಂದರೆ ನಮಗೆ ಈ ಥರದ್ದು ಆದಾಗಲೇ ನಾವು ಪಾಠ ಕಲಿತಾ ಹೋಗ್ತೀವಿ. ಸೊ ಎವ್ರಿ ಸಿನಿಮಾ ಇಸ್ ಅ ಲೆಸನ್ ಫಾರ್ ಮಿ. ಸೊ ಪ್ರತಿಯೊಂದು ಸಿನಿಮಾ ಮಾಡಿ ಒಂದು ಪಾತ್ರ ಮಾಡಿದಾಗ ನಾನು ಅದೇ ದೀಕ್ಷಿತ ಆಗಿರೋದಿಲ್ಲ. ಆ ಪಾತ್ರ ನನ್ನ ಒಂದಿಷ್ಟು ಬದಲಾಯಿಸಿರುತ್ತೆ ಪಾಸಿಟಿವ್ ಆಗಿ. ಆ್ಯಂಡ್ ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ಆ ಸಿನಾರಿಯೋಸ್ ಒಂದಿಷ್ಟು ಬದಲಾಯಿಸುತ್ತೆ ನಾನು ಕಂಡುಕೊಳ್ತಾ ಇರುವ ಸತ್ಯ ಅದು ಇವಾಗ ಇತ್ತೀಚೆಗೆ. ಸೊ ಡೆಫಿನೆಟ್ಲಿ ಗಾಯಗಳಾಗಬೇಕು. ಆ್ಯಂಡ್ ಅದೇ ಬರೀ ಗಾಯನೇ ಆಗ್ತಾ ಹೋಯಿತು ಅಂದರೆ ಕಷ್ಟ ಆಗುತ್ತೆ. ಸೊ ಗೊತ್ತಿಲ್ಲ, ಗಾಯಗಳಂತೂ ಇದೆ. ಲೈಟ್ ಎಷ್ಟರ ಮಟ್ಟಿಗೆ ಎಂಟರ್ ಆಗ್ತಿದೆ. ಈಗ ಈ ಕೋಟ್ನ ನಾನು ಸಿನಿಮಾಕ್ಕೆ ನಾನು ಇದನ್ನು ಮ್ಯಾಚ್ ಮಾಡಬೇಕಂತಂದರೆ ಈಗ ಸಾಕಷ್ಟು ಕಷ್ಟಗಳಿದ್ವು, ಸಾಕಷ್ಟು ಇದಿದ್ವು. ಸೊ ಸಿನಿಮಾ ಮಾಡಿದ್ದೀವಿ, ಗಾಯಗಳಿವೆ, ಖಂಡಿತವಾಗ್ಲೂ ಇದೆ. ಈಗ ನಿರ್ಮಾಪಕರಿಗೆ ದುಡ್ಡು ಇನ್ವೆಸ್ಟ್ ಮಾಡಿರೋದಾಗಿರ್ಬೋದು, ಅಥವಾ ನಾನು ಹಗಲು ರಾತ್ರಿ ಕೆಲಸ ಮಾಡಿರೋದಾಗಿರ್ಬೋದು, ಅಥವಾ ನಿರ್ದೇಶಕರ ಕನಸಾಗಿರ್ಬೋದು, ಅವ್ರ ಹಿಂದೆ ಇರೋ ಎಷ್ಟು ಜನ ಹುಡುಗರ ಕನಸಾಗಿರ್ಬೋದು ಈ ಸಿನಿಮಾ. ಸೊ ಲೈಟ್ ಯಾವಾಗ ಎಂಟರ್ ಆಗುತ್ತೆ? ಆಡಿಯನ್ಸ್ ಥಿಯೇಟ್ರಿಗೆ ಬಂದಾಗ, ನಮ್ಮ ಕೆಲಸ ರೀಚ್ ಆದರೆ. ಈ ಎಂಡ್ ಆಫ್ ದ ಡೇ ನಮ್ಮಂಥ ಸಿನಿಮಾಗಳಿಗೆ ಏನಾಗುತ್ತೆ, ಕಲೆಕ್ಷನ್ನು ನಮ್ಮನ್ನು ಸ್ಟಾರ್ ಮಾಡೋದು ಇನ್ನೊಂದು ಮತ್ತೊಂದು ಅಲ್ವೇ ಅಲ್ಲ. ಅಟ್ಲೀಸ್ಟ್ ನಾವು ಮಾಡಿರೋ ಕೆಲಸ ರೀಚ್ ಆಗಬೇಕು, ಅದು ಬಹಳ ಇಂಪಾರ್ಟೆಂಟ್. ಇವತ್ತಿನ ದಿನ ರೀಚ್ ಆಗೋದೇ ಕಷ್ಟ ಆಗ್ತಾ ಇದೆ. ನಾನು ಆಗಲೇ ನೀವು ಒಂದು ವಿಡಿಯೋ ಬಗ್ಗೆ ಕೇಳಿದ್ರಿ, ಭಾಳ ಮನದಾಳದ ಮಾತದು. ಇವತ್ತಿನ ದಿನ ವಾರಕ್ಕೆ 8-10 ಸಿನಿಮಾ ರಿಲೀಸ್ ಆಗುತ್ತೆ. ಆ್ಯಂಡ್ ಅದಕ್ಕೊಂದು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಎಲ್ಲ ಸಿನಿಮಾಗಳು ಒಂದೇ ರೀತಿಯಲ್ಲಿ ಟ್ರೀಟ್ ಆಗ್ತವೆ. ಆ್ಯಂಡ್ ನಿಮ್ಗೆ ಅದು ಜನರಿಗೆ ಪ್ರೇಕ್ಷಕರಿಗೆ ಗೊತ್ತೇ ಆಗೋದಿಲ್ಲ, ಅಥವಾ ಗೊತ್ತಾದ್ರೂ ಥಿಯೇಟ್ರಿಗೆ ಬಂದು ನೋಡೋ ಮನಸ್ಥಿತಿ ನಿಧಾನಕ್ಕೆ ಪ್ರೇಕ್ಷಕರು ಕೂಡ ಕಳ್ಕೊತಾ ಇದ್ದಾರೆ. OTT ನೋಡೋಣ ಅನ್ನೋ ಮಾತು ಬರುತ್ತೆ. ಸೊ ಈ ರೀತಿ ಸಾಕಷ್ಟು ಸಮಸ್ಯೆಗಳು. ಬಟ್ ಇದನ್ನೆಲ್ಲ ಇಟ್ಕೊಂಡು ಒಂದು ಸಿನಿಮಾ ಜಯಿಸಬೇಕು ಅಂತಂದರೆ ಪ್ರಾಬಬ್ಲಿ ಆ ಟೀಮ್ನ ಕನ್ವಿಕ್ಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನನ್ನ ಲಕ್ ಬಗ್ಗೆ ನಾನು ನಂಬೋದವನಲ್ಲ, ಬಟ್ ಎಲ್ಲೋ ಒಂದು ಕಡೆ ಬರ್ತಾ ಏನಿದು ಅನ್ನೋ ಥರ. ಯಾಕಂದರೆ ಹಾರ್ಡ್ ವರ್ಕ್ ಡೆಫಿನೆಟ್ಲಿ ಮಾಡುವ ಯಾಕಂದರೆ ನೀವು ಈ ಸಿನಿಮಾ ಟ್ರೈಲರ್ ಟೀಸರ್ ನೋಡಿದಾಗ ಇಲ್ಲಿರುವ ಎಲ್ಲರೂ ಯಂಗ್ಸ್ಟರ್ಸ್ಗಳು. ಕರೆಕ್ಟ್. ಎಲ್ಲ ಒಂದು 25 ಪ್ರೊಡ್ಯೂಸರ್ ಅಷ್ಟು ಯಂಗ್ ಅಂತ ಗೊತ್ತಿರಲಿಲ್ಲ. ಎಲ್ಲ ಯಂಗ್ಸ್ಟರ್ಸ್ಗಳು ನಾವಿರೋದಿಲ್ಲ, ಎಲ್ಲ ಯಂಗ್ಸ್ಟರ್ಸ್ಗಳು ಸೇರಿ ಸಿನಿಮಾ ಮಾಡಿರೋದು. ಸೊ ಇದು ಎಂಡ್ ಆಫ್ ದ ಡೇ ಒಂದಿಷ್ಟು ಜನ ಟಾರ್ಗೆಟೆಡ್ ಆಡಿಯನ್ಸ್ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ. ಆಡಿಯನ್ಸ್ಗೆ ನಾವು ತಲುಪಿಸ್ಬೇಕು, ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಮಾತ್ರ ತಲುಪಿಸ್ಬೋದು. ಬಟ್ ಅದಕ್ಕಿಂತ ಮುಂದೆ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಬೇಕು ನಮ್ಮಂಥ ಸಿನಿಮಾದವರಿಗೆ. ಬಟ್ ಗೊತ್ತಿಲ್ಲ, ನೋಡಬೇಕು. ಐ ಶುಡ್ ಸಿ. ಪ್ರತಿ ಸಿನಿಮಾ ಮಾಡಿದಾಗಲೇ ಐ ಆಮ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್. ಸೊ ನಿಧಾನಕ್ಕೋ ಇದಕ್ಕೋ ಸೊ ಆಗುತ್ತೆ ಅಂತ ಐ ಶುಡ್ ಸಿ, ನೋಡು. ಓಕೆ. ಸೊ ಆವಾಗಲೇ ನಾವು ವರ್ಲ್ಡ್ ಸಿನಿಮಾ ಬಗ್ಗೆ ಮಾತಾಡ್ತಿದ್ವಿ ದೀಕ್ಷಿತ್. ಸಾಕಷ್ಟು ಜನ ಇವಾಗ ಮನೇಲೇ ಕೂತ್ಕೊಂಡು OTT-ನಲ್ಲೇ ವರ್ಲ್ಡ್ ಸಿನಿಮಾಗಳನ್ನು ನೋಡ್ಬಿಡ್ತಾರೆ. ಸೊ ಹಾಗಾಗಿ ಎಷ್ಟೊಂದು ಜನ ಥಿಯೇಟರ್ಗೆ ಬರೋದಕ್ಕೇ ಹಿಂಜರಿತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಂದು ಎರಡಿದೆ ಇವಾಗ. ಮೊದಲು ನಮಗೆ ಒಂದು ನಿರ್ಮಾಪಕರಿಗೆ ಒಂದು ಇದಿತ್ತು, ಒಂದು ಸೆಕ್ಯೂರ್. ಅಂದರೆ ನಾನಿವಾಗ ಈ ಸಿನಿಮಾ ಮಾಡ್ತೀನಿ, ಥಿಯೇಟ್ರಲ್ಲಿ ಒಂದು ಮಟ್ಟಕ್ಕೆ ಆಗ್ಬೋದು, OTT ತಗೋತಾರೆ. ಸೊ ನಾನು ಹಾಕಿರುವ ಬಂಡವಾಳಕ್ಕೆ ನನಗೆ ಅಟ್ಲೀಸ್ಟ್ ಒಂದು ಸೆಟ್ ಆಫ್ ರಿಟರ್ನ್ಸ್ನ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು. TV-ಗೆ ನಾನು ಕೊಡ್ಬೋದು, ಅಥವಾ ನಾನು OTT ಕೊಡ್ಬೋದು ಅನ್ನೋ ಒಂದು ಧೈರ್ಯದಿಂದ ಸಿನಿಮಾ ಮಾಡ್ತಾ ಇದ್ದೆ. ಐ ವಾಂಟ್ ಬಿ ವೆರಿ ಆನೆಸ್ಟ್. ಸೊ ಇವತ್ತಿನ ದಿನ ಏನಾಗಿದೆ, ಕಂಗ್ರ್ಯಾಚುಲೇಷನ್ಸ್ ಟು ಅಸ್. ನಾವು ಮಾಡಿರೋ ಸಿನಿಮಾ ಥಿಯೇಟ್ರಲ್ಲಿ ವರ್ಕ್ ಆಗಲಿಲ್ಲ ಅಂದರೆ OTT ಅವರು ತಗೋತಾ ಇಲ್ಲ, ಆ್ಯಂಡ್ TV-ಯವರು ತಗೊಳ್ಳೋದಿಲ್ಲ ಸಿನಿಮಾನ. ನಾವು ಪ್ರಾಬಬ್ಲಿ ಗೊತ್ತಿಲ್ಲ ನನಗೆ, ಯೂಟ್ಯೂಬಲ್ಲಿ ರಿಲೀಸ್ ಮಾಡೋಕ್ಕೆ ಸಿನಿಮಾ ಮಾಡಬೇಕೇನೋ ಇನ್ನು ನೆಕ್ಸ್ಟ್. ಓಕೆ. ಆ್ಯಂಡ್ ಒಂದು ಅದಾದರೆ ಇನ್ನೊಂದು ಕಡೆಗೆ ವರ್ಲ್ಡ್ ಸಿನಿಮಾಸ್, ನೀವು ಹೇಳಿದಾಗೆ ವರ್ಲ್ಡ್ ಸಿನಿಮಾಸ್ ಅಂತ ಬಂದಾಗ ಇವಾಗ ನಾವು ಒಂದು ಹೊಸ ತಂಡ ಆಗಿ, ಹೊಸ ಕಲಾವಿದರಾಗಿ ನಾವು ಏನನ್ನು ಮಾಡ್ಬೋದು? ಎಲ್ಲ ಸಿನಿಮಾನು 100 ಕೋಟಿ ಇಟ್ಕೊಂಡು ಸಿನಿಮಾ ಮಾಡೋಕ್ಕಾಗಲ್ಲ. ಆ್ಯಂಡ್ ವರ್ಲ್ಡ್ ಸಿನಿಮಾಸ್ ಅಂತ ನಾವು ಮಾತಾಡಿದಾಗ, ಅಥವಾ ನಾವು ಒಂದು ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ತೀವಿ ಅಂದರೆ, ಆ ಸಿನಿಮಾ
ಮಾರ್ಕೆಟ್ ಎಷ್ಟಿದೆ, ಆ ಭಾಷೆನ ಮಾತಾಡುವ ಜನ ಎಷ್ಟಿದ್ದಾರೆ, ಆ್ಯಂಡ್ ಗ್ಲೋಬಲ್ ಮಾರ್ಕೆಟ್ ಆಗಿರ್ಬೋದು, ಸ್ಟೇಟ್ ವೈಸ್ ಮಾರ್ಕೆಟ್ ಆಗಿರ್ಬೋದು, ಆ ಸಿನಿಮಾಗೆ ಎಷ್ಟಿದೆ, ಅದ್ರ ಮೇಲೆ ಆ ಸಿನಿಮಾಗೆ ಇನ್ವೆಸ್ಟ್ಮೆಂಟ್ ಆಗ್ತಾ ಹೋಗುತ್ತೆ. ಕರೆಕ್ಟ್. ಸೊ ಆ ಇನ್ವೆಸ್ಟ್ಮೆಂಟು ನಮಗೆ ಅಸಾಧ್ಯ ಅದು. ಹೌದು. ಓಕೆ, ಸೊ ಆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಎಂಡ್ ಆಫ್ ದ ಡೇ ಅಷ್ಟು ದೊಡ್ಡ ಮಾರ್ಕೆಟು ನಮಗಿದೆಯಾ ಅನ್ನುವ ಪ್ರಶ್ನೆ ನಿರ್ಮಾಪಕರಿಗೆ ಮೂಡುತ್ತೆ. ಹೌದು. ಓವರಾಲ್ ಎಲ್ಲವನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡಬೇಕಾಗುತ್ತೆ. ಬಟ್ ನಾವು ಬೆಸ್ಟ್ ಏನು ಕೊಡ್ಬೋದು? ನಮ್ಮ ಕಥೆ, ನಮ್ಮ ಪರ್ಫಾರ್ಮೆನ್ಸ್. ನಾವೆಷ್ಟೋ ಹೊರಗಡೆಯ ಸಿನಿಮಾನ ಪರ್ಫಾರ್ಮೆನ್ಸ್ಗೋಸ್ಕರನೇ ನೋಡಿದ್ದೀವಿ. ಹೌದು ಹೌದು. ಹೌದಾ? ಹೌದು. ಸೊ ಎಷ್ಟೋ ಸಿನಿಮಾನ ಕಥೆಗೋಸ್ಕರನೇ ನೋಡಿದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಸಿನಿಮಾ, ನಮ್ಮ ಮನೆ ಸಿನಿಮಾ ಅಥವಾ ನಮ್ಮ ಭಾಷೆ ಸಿನಿಮಾ ಬಂದಾಗ ನಾವು ತುಂಬ ಜಡ್ಜ್ಮೆಂಟಲ್ಲಿ ಆಗ್ಬಿಡ್ತೀವಿ. ಹೌದು. ಸೊ ಅಲ್ಲೊಂದು ಪರ್ಫಾರ್ಮೆನ್ಸ್ ಇದೆ, ಒಂದು ಕಥೆ ಇದೆ, ಮೇಕಿಂಗ್ ಬಗ್ಗೆ ಪ್ರಶ್ನೆ ಮಾಡಕ್ಕೆ ಹೋಗ್ತಾರೆ. ಸೊ ಆ ಸಿನಿಮಾ ಮೇಕಿಂಗ್, ಈ ಸಿನಿಮಾ ಮೇಕಿಂಗ್ ನನ್ನ ಕೈಯಲ್ಲಿ ಇಲ್ಲ ಗುರು. ಕರೆಕ್ಟ್. ನೀವು ಇವತ್ತು ಸಣ್ಣ ಸಣ್ಣ ಸಿನಿಮಾನ ಗೆಲ್ಸಿ, ನಾನು ನಾಳೆ ತಗೊಂಡ್ಬರ್ತೀನಿ ಮೇಕಿಂಗ್. ಇವತ್ತಿದೇ ಶ್ರೀನಿಧಿ ಅವರು ಇವತ್ತು ಲಿಮಿಟೆಡ್ ರಿಸೋರ್ಸಲ್ಲಿ ಇಷ್ಟು ಸಿನಿಮಾ ಮಾಡಿದ್ದಾರೆ ಅಂತಂದರೆ ನಾಳೆ 100 crore ಸಿಕ್ಕಿದ್ರೆ ಬೇರೆ ಏನೋ ಮಾಡ್ತಾರೋ. ಕರೆಕ್ಟ್. ಇವತ್ತು ಇದೇ ದೀಕ್ಷಿತ್ತು ಸಣ್ಣ ಸಣ್ಣ ಸಿನಿಮಾದಲ್ಲಿ ಈ ಥರ ನಾನು ಪರ್ಫಾರ್ಮ್ ಮಾಡ್ತಿದ್ದೀನಿ ಅಂದರೆ ನಾಳೆ ದೊಡ್ಡ ಪಾತ್ರ, ದೊಡ್ಡ ಸಿನಿಮಾ ಬಂದಾಗ ನಾನು ಅದನ್ನು ಇನ್ನೂ ಬೇರೆ ಥರ ಮಾಡ್ತೀನಿ. ಬಟ್ ಅವಕಾಶಗಳು ಬೇಕಲ್ವ ಎಲ್ರಿಗೂ. ಆ್ಯಂಡ್ ಎಲ್ಲ ದೊಡ್ಡವರು ಇವತ್ತು ಸಣ್ಣ ಸಣ್ಣದಿಂದನೇ ಶುರು ಮಾಡಿದ್ದು. ಬಟ್ ಇವತ್ತಿನ ದಿನದಲ್ಲಿ ಸಣ್ಣದನ್ನೋ ಕಾನ್ಸೆಪ್ಟೇ ಹೋಗ್ತಾ ಇದೆ. ಒಂದೇ ಥಿಯೇಟ್ರಿಗೆ ಬರಬೇಕು ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾನೇ ಆಗಿರಬೇಕು, ದೊಡ್ಡ ಬಜೆಟ್ ಸಿನಿಮಾನೇ ಆಗಿರಬೇಕು. ಅಂದರೆ ಎಲ್ಲರೂ ವಿಜುವಲ್ ಟ್ರೀಟ್ಮೆಂಟಿಗೆ ಹೋಗ್ತಿದ್ದಾರೆ ಹೊರತು ಇಲ್ಲಿ ಒಂದು ಟ್ರೀಟ್ಮೆಂಟ್ ಬೇಕಲ್ವಾ. ಒಂದು ಸಿನಿಮಾ ಅನ್ನೋದು ಒಂದು ಸೆಲೆಬ್ರೇಷನ್. ಇವಾಗ ನಾವುಗಳು ಸಿನಿಮಾಗೆ ಹೋಗುವಾಗ ಅಥವಾ ನಾವು ಬೆಳೆದು ಬಂದ ರೀತಿ ಸಿನಿಮಾಗೆ ಹೋಗೋದು ಒಂದು ಸೆಲೆಬ್ರೇಷನ್. ಈಗ ನಾನು ಮನೇಲಿ ಕೂತ್ಕೊಂಡು OTT ನೋಡೋದಕ್ಕೂ ಸಿನಿಮಾ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡೋದಕ್ಕೂ 2 ವ್ಯತ್ಯಾಸ ಇದೆ. ಏನು, ನನಗೆ OTTಲಿ ನಾನು ಸಿನಿಮಾ ಆಫ್ ಮಾಡ್ತೀನಿ, ಸಿನಿಮಾ ನೋಡ್ತೀನಿ, ನಾನು ಮಾತಾಡ್ತೀನಿ, ನನ್ನ ಇಮೋಷನ್ ನಾನು ಕನೆಕ್ಟೇ ಆಗ್ತಾ ಇಲ್ಲ ಓವರಾಲ್. ಓಕೆ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಸಿನಿಮಾ ಹೋಗೋದೊಂದು ಪ್ರಿಪ್ರೇಷನ್, ಒಂದು ಸೆಲೆಬ್ರೇಷನ್. ಇವಾಗ ನಾವು ಫಾರ್ ಎಕ್ಸಾಂಪಲ್ ಒಂದು ಸಿನಿಮಾಗೆ ಹೋಗೋಣ ಅಂದರೆ ನಾವಿಲ್ಲಿ ಇಡೀ ಮನೆಯವರು ಒಂದು ರೆಡಿ ಆಗ್ತೀವಿ, ಅದಕ್ಕೋಸ್ಕರ ಹೊರಗೆ ಹೋಗಬೇಕು ಅಂತ ರೆಡಿ ಆಗ್ತೀವಿ ಒಂದು ಸಣ್ಣ ಖುಷಿಯಲ್ಲಿ. ಸೊ ಹೋಗ್ತೀವಿ, ಥಿಯೇಟ್ರಲ್ಲಿ ಕೂರ್ತೀವಿ, ಅಲ್ಲಿ ಜನರ ಮಧ್ಯ ಕೂತು ಅವ್ರು ಶಿಳ್ಳೆ ಹೊಡೆದಾಗ ನಮಗೆ ಖುಷಿ ಆಗ್ತದೆ, ಅವ್ರು ನಗುವಾಗ ನಾವು ನಗುತ್ತಾ. ಸೊ ಆ ಒಂದು ಪರದೆ ಮೇಲಿರುವ ಇಮೋಷನ್ನು, ಅದ್ರ ಜೊತೆಗೆ ಅಲ್ಲಿರುವಂಥ ಆಡಿಯನ್ಸ್ ಇಮೋಷನ್, ಅದೆಲ್ಲವೂ ಮಿಕ್ಸ್ ಆದಾಗ ಅದರಲ್ಲಿ ಆಗೋ ಖುಷಿ ಮತ್ತು ಸೆಲೆಬ್ರೇಷನ್ನೇ ಬೇರೆ. ಅದು ಅದನ್ನು ನಾವು ಮರಿತಾ ಇದ್ದೀವಿ. ಕರೆಕ್ಟ್. ನಾವು ಬರ್ತಾ 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 ಮರಿತಾ ಇದ್ದೀವಿ. ಸೊ ಒಬ್ರಿಗೆ ಒಂದು ಸ್ಕ್ರೀನ್ ಆಗೋಗಿದೆ. ಪ್ರಾಬಬ್ಲಿ ಯಾವುದೇ ಒಂದು ಇಮೋಷನ್, ಪ್ರೀತಿ ಆಗಿರ್ಬೋದು, ನಗು ಆಗಿರ್ಬೋದು, ಅದು ಹಂಚ್ಕೊಂಡಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಮರಿತಾ ಬರ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಸೊ ಆ್ಯಂಡ್ ವರ್ಲ್ಡ್ ಸಿನಿಮಾಸ್ ಕಂಪೇರ್, ನಾವು ಒಬ್ಬ ಸಿನಿಮಾ ಮೇಕರ್ಸ್ ಆಗಿ, ನಾವು ಒಬ್ಬ ಯಂಗ್ಸ್ಟರ್ಸ್ಗಳಾಗಿ, ಸೊ ನಾವು ಕನಸುಗಳನ್ನ ಇಟ್ಕೊಂಡು ಇಲ್ಲಿ ಬಂದಾಗ, ನಮಗೆ ಹಿಂದೆ ಬ್ಯಾಕ್ ಸಪೋರ್ಟ್ ಇಲ್ಲದೆ ನಾವಿಲ್ಲಿ ಬಂದಾಗ, ನಾವು ನಮ್ಮ ಕೈಯಲ್ಲಿ ಸಿಕ್ಕದಂಥ ಲಿಮಿಟೆಡ್ ಬಜೆಟ್ಗಳಲ್ಲಿ ನಾವು ಏನು ಮಾಡ್ಬೋದು ಅದನ್ನು ಆ್ಯಕ್ಚುಲಿ ತುಂಬ ಅಚ್ಚುಕಟ್ಟಾಗಿ ಮಾಡ್ತೀವಿ. ಕರೆಕ್ಟ್. ಇದಕ್ಕಿಂತ ಇನ್ನೊಂದು ಚೆನ್ನಾಗಿರ್ಬಹುದು, ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಆ ಚೆನ್ನಾಗಿರೋದಕ್ಕೆ ಸಾಕಷ್ಟು ಕಾರಣಗಳಿವೆ, ಅದನ್ನು ಕಂಪೇರ್ ಮಾಡಿ ಅಂತ ಹೇಳೋದು. ಕರೆಕ್ಟ್, ಅಬ್ಸಲ್ಯೂಟ್ಲಿ. ಸೊ ದಿಸ್ ಈಸ್ ರೈಟ್. ಸಾಕಷ್ಟು ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ. ಹಾಗೆ ಕಡೆಯದಾಗಿ ಕೇಳಬೇಕು ಅಂದರೆ, ನೀವು ರಂಗಭೂಮಿಯಿಂದನೇ ಬಂದಂತಹ ಕಲಾವಿದರು, ಮತ್ತೆ ಯಾವತ್ತಾದರೂ ರಂಗಭೂಮಿಗೆ ವಾಪಸ್ ಹೋಗಬೇಕು ಅಂತ ಅನಿಸಿದ್ಯಾ? ಆ ತುಡಿತಾ ಇದೆಯಾ? ಮಾಡ್ತಾನೆ ಇದ್ದೀರಾ. ನಾನು ಹೋದ ವರ್ಷ ಕೂಡ ಇತಿ ನಿನ್ನ ಅಮೃತ ಅಂತ ಒಂದು ನಾಟಕ, ಜಯಂತ್ ಕಾಯ್ಕಿಣಿ ಸರ್ ಅವರು ಅನುವಾದ ಮಾಡಿರುವಂಥ ನಾಟಕ. ಈಗಲೂ ಅಷ್ಟೇ, ಸಮಯ ಇದ್ದರೆ ಖಂಡಿತವಾಗ್ಲೂ ನನಗೆ, ನಾವು ರಾತ್ರಿ ಹೊತ್ತು ರಿಹರ್ಸಲ್ಸ್ ಅಂದರೆ ತುಂಬ ಜನ ಇರುವಂಥ ನಾಟಕ ಮಾಡೋದಕ್ಕಾಗಲ್ಲ, ಲಿಮಿಟೆಡ್ ಮೆಂಬರ್ಸ್ ಇರುವಂಥವ್ರು, ನಾವು ಕೆಲಸ ಮುಗಿಸ್ಕೊಂಡು ಬಂದು ರಾತ್ರಿ ಹೊತ್ತು ರಿಹರ್ಸಲ್ಸ್ ಮಾಡುವಂಥ ನಾಟಕಗಳಿದ್ರೆ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ವಾಪಸ್ ಹೋಗೋದಲ್ಲ, ನಾವು ಅಲ್ಲೇ ಇದ್ದೀರಾ. ಇನ್ಫ್ಯಾಕ್ಟ್ ಈ ಚಿತ್ರದಲ್ಲೂ ಸಾಕಷ್ಟು ರಂಗಭೂಮಿ ಕಲಾವಿದರೇ ಇರೋದ್ರಿಂದ ನಿಮಗೆ ಇದು ಕೂಡ ಒಂದು ಅದೇ ವಾತಾವರಣವನ್ನು, ಹೌದೌದು, ಅಂದರೆ ಎಕ್ಸ್ಪೀರಿಯನ್ಸ್ ಪ್ಯಾಟರ್ನ್ ನನಗೆ ಹಾಗೆ ಅನಿಸ್ತು. ಅಂದರೆ ನಮ್ಮಲ್ಲಿ ಒಂದು ಡಿಸಿಪ್ಲಿನ್ ಇರುತ್ತೆ ರಂಗಭೂಮಿಗೆ, ಆ ಡಿಸಿಪ್ಲಿನ್ ಈ ಸಿನಿಮಾದಲ್ಲಿ ತುಂಬ ಇತ್ತು. ಏನೇ ಕೊರತೆ ಇದ್ದರೂ ಶಿಸ್ತಿಗೆ ಕೊರತೆ ಇರಲಿಲ್ಲ. ಓಕೆ. ಸೊ ಆಲ್ ದಿ ಬೆಸ್ಟ್ ದೀಕ್ಷಿತ್. ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡಿದ್ದಕ್ಕೆ. ನಂಗೆ ತುಂಬ, ನೀವು ತಮಿಳಿನ ಅರ್ಜುನ್ ದಾಸ್ ಅವ್ರನ್ನ ತುಂಬ, ಯು ರಿಮೈಂಡ್ ಮಿ ಆಫ್ ಹಿಮ್ ಅ ಲಾಟ್. ನಿಮ್ಮ ಧ್ವನಿ ಆಗಿರ್ಬೋದು, ನಿಮ್ಮ ಲುಕ್ಸ್ ಆಗಿರ್ಬೋದು. ನಿಮಗೆ ತುಂಬ ಯಶಸ್ಸು ಸಿಗಲಿ, ಬ್ಲಿಂಕ್ ಸಾಕಷ್ಟು ಯಶಸ್ಸನ್ನು ಕಾಣಲಿ ಅಂತ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.